ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏಯ್, ಮಗು ಅಂದಾಗ ನೆನಪಾಯ್ತು ನನಗೆ. ಮನೆ ಚೆಕಪ್ಗೆ ಹೋಗಿ ಎಷ್ಟು ದಿನ ಆಯ್ತು ನೀನು? ಹೋಗೇ ಅಲ್ಲ ನೋಡು. ಒಂದು ಕೆಲಸ ಮಾಡೋಣ, ನಾಳೆ ಚೆಕಪ್ಗೆ ಹೋಗೋಣ. ನಾನು ಬರ್ತೀನಿ ಜೊತೆಗೆ. ಏನು, ನೀವು ನನ್ನ ಜೊತೆಗೆ ಬರ್ತೀರಾ? ಇದೇನು ಮಲ್ಲಿ ಈಗ ಕೇಳ್ತಾ ಇದೀಯಾ? ನಿನ್ನ ಗಂಡ ಆಗಿ ನಿನ್ನ ಹೊಟ್ಟೆಲ್ ಬೆಳೀತಿರೋ ಮಗುಗೆ ತಂದೆ ಆಗಿ ಬರ್ಬೇಕಲ್ವ ನಾನು? ಅದು ನನ್ನ ಡ್ಯೂಟಿ ಅಲ್ವಾ? ಅರೆ, ಈ ಮಾತು ಕೇಳಿ ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಖುಷಿ ಆಗ್ತಿದ್ಯಾ? ಎಷ್ಟು ಅಂದ್ರೆ ನನ್ನ ಕಾಲ್ ನೆಲದ ಮೇಲೆ ನಿಲ್ತಾನೆ ಇಲ್ಲ. ಎಲ್ಲೋ ತೇಲಾಡ್ತಿದ್ದೀನಿ ಅನಿಸ್ತಾ ಐತೆ. ಆಮೇಲೆ ನಾವು ನಾಳೆಗೆ ಹೋಗ್ತೀವಲ್ಲ, ಅವಾಗ ಸ್ಕ್ಯಾನಿಂಗ್ ಮಷೀನ್ ಅಲ್ಲಿ ನಮ್ಮ ಮಗುನ ತೋರಿಸ್ತಾರಲ್ಲ, ಅದನ್ನ ನೋಡಕ್ಕೆ ನಾನು ತುಂಬಾ ಕಾಯ್ತಾ ಇದ್ದೀನಿ ರೀ. ಇದನ್ನೆಲ್ಲ ನೋಡ್ತಾ ಇದ್ರೆ ದೇವ್ರಿರೋದು ಸತ್ಯ ಅಂತ ಅನಿಸ್ತೈತೆ ಅಲ್ವಾ ರೀ? ಅಲ್ವಾ? ಮತ್ತೆ ನನಗೂ ಆ ಫೀಲ್ ಬೇಕು ಅಂತಾನೆ ತಾನೆ ಬರ್ತೀನಿ ಅಂತಿರೋದು. ಅಲ್ಲ ಮಲ್ಲಿ, ನೀನೊಬ್ಳಿಗೆ ಆ ಖುಷಿ ಸಂತೋಷ ಸಿಕ್ಬಿಟ್ರೆ ನನಗ್ ಬೇಡವಾ? ನಾನೇನ್ ಮಾಡಿದ್ದೆ? ಅಯ್ಯೋ ರೀ, ಹಂಗೆಲ್ಲ ಯಾಕಂತೀರಾ? ಬನ್ನಿ, ನಾವಿಬ್ರು ಒಟ್ಟಿಗೆನೆ ಹೋಗೋಣ. ನಾನಂತೂ ನಾಳೆ ಯಾವಾಗ ಆಗುತ್ತೋ ಅಂತ ಕಾಯ್ತಾ ಇದ್ದೀನಿ ರೀ. ಹೌದಾ? ನಾನು ಅಷ್ಟೇ ಮಲ್ಲಿ, ನಾಳೆ ಯಾವಾಗುತ್ತೋ ಅಂತಾನೆ ಕಾಯ್ತಾ ಇದ್ದೀನಿ. ನೋಡ್ತಾ ಇರೋದು ನಾಳೆ ನಿನಗೆ ಏನಾಗುತ್ತೆ ಅಂತ. ಭೂಮಿಕಾ, ಇದೇ ಜಾಗ ಹೇಗಿದೆ? ತುಂಬಾ ಚೆನ್ನಾಗಿದೆ. ಹೌದು, ಎಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ? ಜಾಗ ತೋರ್ಸಕ್ಕ? ಹೌದು, ಅಂದರೆ ಅದ್ರ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು. ಹೇಳಿದ್ರೆ ಇದೇ ಜಾಗದಲ್ಲಿ ಹೇಳಬೇಕು ಅಂತ ಇಲ್ಲಿ ಕರ್ಕೊಂಬಂದೆ. ಆ ಜಾಗ ಕರ್ಕೊಂಡು ಬಂದಿದ್ದೀರಾ ಅಂದರೆ ತುಂಬಾ ಇಂಪಾರ್ಟೆಂಟ್ ಇರಬಹುದು. ಸರಿ, ಟೈಮ್ ವೇಸ್ಟ್ ಮಾಡಿಬಿಡಿ, ಬೇಗ ಹೇಳಿ. ಅದು ಹೇಳಿ, ಅದಕ್ಕೆ ಅಲ್ವಾ ಕರ್ಕೊಂಡು ಬಂದಿರೋದು? ಅದೇ, ಬಟ್ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಹೇಳ್ತೀನಿ, ಖಂಡಿತ ಹೇಳಿ. ಗೌತಮ್ ಅವರೇ, ಏನಿದ್ದು? ಯಾಕೆ ಹಿಂಗೆ ತಡವಿಸ್ತಿದ್ದೀರಾ? ಏನು ಪ್ರಿಪೇರ್ ಮಾಡದೇ ಇರೋ, ಏನು ಓದ್ಕೊಂಡೇ ಬರ್ದೇ ಇರೋ, ಎಕ್ಸಾಮ್ ಬರೆಯೋಕೆ ಬಂದಿರೋ ಸ್ಟೂಡೆಂಟ್ ಥರ ಬಿಹೇವ್ ಮಾಡ್ತೀರಾ. ಇದು 5G ಕಾಲ. ಏನೋ ಇದು ಫಟಾಫಟ ಅಂತ ಹೇಳ್ಬಿಡ್ಬೇಕು. ಮಾಮೂಲಿ ವಿಷಯ ಆದರೆ ಪಟ ಅಂತ ಹೇಳ್ಬಿಡ್ತಾ ಇದ್ದೆ, ಬಟ್ ಇದು ಹಾಗಲ್ವಲ್ಲ. ಹೇಳಿ. ಐ ಆಮ್ ಸಾರಿ. ಅರೆ, ಇವೇನಿದು? ಏನೋ ಹೇಳ್ತೀನಿ ಅಂತ ಬಂದು ಈಗ ಬೆಂಚ್ ತಿರ್ಸ್ಕೊಂಡು ನಿಂತಿದ್ರಲ್ಲ. ಇಲ್ಲ, ನಾನು ಹೀಗೆ ಇರ್ತೀನಿ. ನನಗೆ ಹೀಗಿದ್ರೆ ಕಂಫರ್ಟಬಲ್ ಅನಿಸುತ್ತೆ ಭೂಮಿಕಾ. ಅದು ನಾನು ಏನೋ ಹೇಳ್ಕೋಬೇಕು ಅನ್ಕೋತೀನಿ, ಬಟ್ ನಿಮ್ಮನ್ನು ನೋಡಿದ ಕೂಡಲೇ ಮರ್ತೋಗ್ತೀನಿ. ಪ್ರತಿ ಸತಿನೂ ಹೀಗೆ ಆಗುತ್ತೆ. ನಾನು ಏನೋ ಹೇಳಬೇಕು ಅಂತ ಬರ್ತೀನಿ, ನಿಮ್ಮನ್ನು ನೋಡಿದ ಕೂಡಲೇ ಅದನ್ನು ಬಿಟ್ಟು ಬೇರೆ ಏನೋ ಹೇಳ್ಬಿಡ್ತೀನಿ. ಅದಕ್ಕೆ ಈ ಸತಿ ಹಾಗಾಗಬಾರ್ದು ಅಂತಷ್ಟೇ. ಪ್ಲೀಸ್ ಡೋಂಟ್ ಮೈಂಡ್. ಸರ್ ಭೂಮಿಕಾ, ಜೀವನ ಎಷ್ಟು ವಿಚಿತ್ರ ಅಲ್ವಾ? ನಾವು ತುಂಬ ವಿಷಯಗಳನ್ನ ಪ್ಲ್ಯಾನ್ ಮಾಡ್ತೀವಿ, ಆದರೆ ಅದರಲ್ಲಿ ಎಷ್ಟೋ ವಿಷಯಗಳು ಅನ್ಪ್ಲ್ಯಾನ್ಡಾಗಿ ನಡೆಯುತ್ತವೆ. ಆ್ಯಂಡ್ ಹಾಗೆ ನಮ್ಮ ಜೀವನ ಕೂಡ ಪ್ರೀ ಡೆಸ್ಟಿನ್ಡ್ ಅಂತ ಅನಿಸುತ್ತೆ. ಬೈ ಡಿಫಾಲ್ಟ್ ಎಲ್ಲವೂ ಪ್ಲ್ಯಾನ್ ಆಗಿದೆ ಅಂತ ಅನಿಸುತ್ತೆ. ನಮ್ಮ ಅಪ್ಪ ಅಮ್ಮ, ನಾವು ಯಾರು ಹುಟ್ತೀವಿ ಅನ್ನೋದು, ನಮ್ಮ ಅಣ್ಣ ತಮ್ಮ, ನಮ್ಮ ಅಕ್ಕ ತಂಗಿ, ನಮ್ಮ ರಿಲೇಷನ್ಸ್, ನಮ್ಮ ಜಾತಿ, ನಮ್ಮ ಐಡೆಂಟಿಟಿ, ಇದೆಲ್ಲವೂ ಮುಂಚೆನೇ ಡಿಸೈನ್ ಆಗಿದೆಯಾ ಅಂತ ಅನಿಸುತ್ತೆ. ಯಾವುದು ನಮ್ಮ ಕೈನಲ್ಲಿ ಇರಲ್ಲ. ಅದರ ಫ್ರೆಂಡ್ಶಿಪ್ ಆಗಲ್ಲ ಭೂಮಿಕಾ. ಅದಕ್ಕೆ ಚಾಯ್ಸ್ ಇರುತ್ತೆ. ಆಲ್ಮೋಸ್ಟ್ ಹತ್ತತ್ರನೇ ಇದ್ದಾರೆ. ಇನ್ನೇನು ಮೇನ್ ಪಾಯಿಂಟಿಗೆ ಬಂದೇ ಬಿಡ್ತಾರೆ. ಆ ಫ್ರೆಂಡ್ಶಿಪ್ಪು ಒಂದೊಂದ್ಸತಿ ತುಂಬ ಕಾಡುತ್ತೆ ಭೂಮಿಕಾ, ಪೀಡಿಸುತ್ತೆ. ಪುಟ್ಟ ಮಗು ಥರ ರಚ್ಚೆ ಹಿಡಿಯುತ್ತೆ, ಮೊಂಡು ಹಠ ಮಾಡುತ್ತೆ. ಅದು ಯಾವ ಮಟ್ಟಕ್ಕೆ ಅಂದರೆ ಅದಿಲ್ಲದೆ ನಮಗೆ ಬದುಕೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟಕ್ಕೆ ನಮ್ಮನ್ನು ತಂದು ನಿಲ್ಲಿಸುತ್ತೆ. ಕೆಲವ್ರಿಗೆ ಅದು ಜೀವನ ಕೊಡೋ ಆಕ್ಸಿಜನ್ ಆದರೆ, ಇನ್ನು ಕೆಲವ್ರಿಗೆ ಜೀವ ತೆಗೆಯೋ ಪಾಯ್ಸನ್ ಆಗುತ್ತೆ. ಸಿಕ್ಕವ್ರಿಗೆ ಅಮೃತ, ಸಿಗದೇ ಇರೋರ್ಗೆ ವಿಷ. ಪ್ರಾಯಶಃ
ಪ್ರೀತಿ ಅಂದರೆ ಅದೇ ಇರಬೇಕು. ಎಸ್, ಹೀಗೆ ಹೇಳ್ತಾರೆ. ನನಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಮೇಲೆ ನನಗೆ ಪ್ರೀತಿ ಹುಟ್ಟಿದೆ. ಅದೆಂಥ ಪ್ರೀತಿ ಅಂದರೆ ನನಗೆ ನೀಟಾಗಿ ಹೇಳ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಅಥವಾ ಒಂದು ಫ್ರೇಮ್ನಲ್ಲಿ ಅದನ್ನು ಕಟ್ಟಾಕಿ ನಿಮಗೆ ಪ್ರೆಸೆಂಟ್ ಮಾಡೋದಕ್ಕೂ ಆಗಲ್ಲ. ನನ್ನ ಕ್ಯಾರೆಕ್ಟರ್ನ, ನನಗಿರೋ OCD, ಆ್ಯಂಗ್ಸೈಟಿ, ಹೆಲ್ತ್ ಇಶ್ಯೂಸು, ಜೊತೆಗೆ ಈ ಆಕಾರನೆಲ್ಲ ನೀವು ಒಪ್ಕೊಂಡು ಹೊಂದ್ಕೊಂಡು ನನ್ನ ಜೊತೆ ಜೀವನ ಮಾಡ್ತೀರಾ ಅಂತ ನಾನು ಖಂಡಿತ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ನೀವು ಬರೀ ಹೊಂದ್ಕೊಂಡಿದ್ದು ಅಷ್ಟೇ ಅಲ್ಲ, ನನಗೂ ಇಷ್ಟ ಆಗೋದಕ್ಕೆ ಶುರು ಆದ್ರಿ. ನನ್ನವರು ಅನ್ನೋ ಫೀಲ್ ಕೊಟ್ರೆ. ನನಗೆ ಗೊತ್ತಿದ್ದಾಗೆ ನನ್ನಲ್ಲಿ ತುಂಬ ಚೇಂಜಸ್ಗೆ ನೀವು ಕಾರಣ ಆದ್ರಿ ಭೂಮಿಕಾ. ನನ್ನ ಜೀವನದ ಮುಖ್ಯ ಭಾಗ ಆದ್ರಿ. ಮುಂದೊಂದು ದಿನ ನಾನು ನನ್ನ ಆಟೋಬಯೋಗ್ರಫಿ ಬರೆದ್ರೆ ಅದರಲ್ಲಿ 2 ಪಾರ್ಟ್ ಇರುತ್ತೆ. ಒಂದು ನೀವು ಬರೋಕ್ಕೆ ಮುಂಚಿಂದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇರುತ್ತೆ, ಇನ್ನೊಂದು ನೀವು ನನ್ನ ಜೀವನಕ್ಕೆ ಬಂದ ಮೇಲಿಂದ ಅದು ಕಲರ್ಫುಲ್ ಆಗಿರುತ್ತೆ. ನಿಮ್ಮನ್ನು ನಾನು ಬಹಳ ಎತ್ತರದ ಸ್ಥಾನದಲ್ಲಿಟ್ಟಿದ್ದೀನಿ ಭೂಮಿಕಾ. ನನ್ನ ಪ್ರಕಾರ ಅದಕ್ಕಿಂತ ಮೇಲೆ ಇನ್ಯಾವುದೂ ಇಲ್ಲ. ಮೊದಲು ಇದನ್ನೆಲ್ಲ ಹೇಳ್ಕೋಬಾರ್ದು ಅಂತಿದ್ದೆ, ಬಟ್ ಆಮೇಲೆ ಹೇಳಬೇಕು ಅಂತ ಡಿಸೈಡ್ ಮಾಡಿದೆ, ಬಟ್ ಆಗ್ತಿರ್ಲಿಲ್ಲ. ನಿಮ್ಮ ಮುಖ ನೋಡಿದ ತಕ್ಷಣ ಸೋತೋಗ್ಬಿಡ್ತಾ ಇದ್ದೆ. ಬಟ್ ಇವತ್ತೆಲ್ಲ ಹೇಳ್ಬಿಡ್ತೀನಿ ಭೂಮಿಕಾ, ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ. ನನಗೆ ಗೊತ್ತು ನಿಮಗೂ ನನ್ನ ಬಗ್ಗೆ ಅದೇ ಥರದ ಭಾವನೆ ಇದೆ ಅಂತ. ಗೊತ್ತಿದ್ರೂ ನನಗೆ ಯಾಕೋ ಅದನ್ನು ಹೇಳ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಪ್ರೀತಿ ಅನ್ನೋದು ಹಾಗೆ ಅಲ್ವಾ, ಬರೀ 2 ಅಕ್ಷರದ ಪದ, ಹೇಳೋದಕ್ಕೆ ಬಹಳ ಕಷ್ಟವಾದ ಪದ. ಹೇಳ್ಕೊ ಅಂತ ಮನಸ್ಸು ಹೇಳುತ್ತೆ, ಆದರೆ ಬಾಯಿ ಕೈ ಕೊಡುತ್ತೆ, ತಡವರಿಸುತ್ತೆ. ಅದಕ್ಕೆ ಈ ವಿಷಯನ ನಾನು ನಿಮ್ಮ ಹತ್ರ ಹೇಳೋದಕ್ಕೆ ಇಷ್ಟೊಂದು ಟೈಮ್ ತೊಗೊಂಡೆ ಭೂಮಿಕಾ. ಭೂಮಿಕಾ, ಐ ಲವ್ ಯು. ಐ ರಿಯಲಿ ಲವ್ ಯು ಭೂಮಿಕಾ. ಭೂಮಿಕಾ, 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 ಭೂಮಿಕಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.